ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ಗೋಸ್ಕರ ಒಂದೊಂದೇ ಹಾನೆಸ್ಟಾಗಿ ನನ್ನ ರಿವ್ಯೂನ ಕೊಡ್ತಾ ಹೋಗ್ತೀನಿ. ಪ್ರಾಡಕ್ಟ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ಐಟಮ್ ಬಂದು ಕ್ಯೂಟ್ ಪೌಚಸ್. ಸೊ ಕಾಯಿನ್ ಪೌಚ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಅಂತೂ ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಜೊತೆಗೆ 12 ಪೌಚಸ್ ಇರೋದ್ರಿಂದ 6 ಕಲರ್ಸಲ್ಲಿ ನಮಗೆ ಅವೈಲೇಬಲ್ ಇದೆ. ಆಮೇಲೆ ಪ್ರತಿ ಒಂದು ಪೌಚು ಕೂಡ 6 ಡಿಫ್ರೆಂಟ್ ಡಿಸೈನ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ತಾ ಇರ್ಬೋದು ನೀವು. ಈಗಂತೂ ತುಂಬ ಜನ ಈ ಥರ ಎತ್ನಿಕ್ ವೇರ್ ಔಟ್ಫಿಟ್ ಹಾಕ್ಕೊಂಡಾಗ ಈ ಥರ ಪೌಚಸ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಕಡಿಮೆ ಬಜೆಟ್ನಲ್ಲಿ ನೀವು ಇದನ್ನು ಮೀಶೋದಲ್ಲಿ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಬಹುದು. ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಹುಡ್ಕೋ ಸಮಸ್ಯೆ ಇರೋದಿಲ್ಲ. ಪ್ರತಿಯೊಂದು ಪ್ರಾಡಕ್ಟ್ ಲಿಂಕ್ ಕೂಡ ನಿಮಗೆ ಈಸಿಯಾಗಿ ಒಂದೇ ಕ್ಯಾಟ್ಲಾಗಲ್ಲಿ ಸಿಗುತ್ತೆ. ಆಮೇಲೆ ನೋಡ್ತಾ ಇರ್ಬೋದು, ಒಂದೊಂದು ಪೌಚ್ ಕೂಡ ಬೇರೆ ಬೇರೆ ಡಿಸೈನಲ್ಲಿ ಇದೆ. ಒಳಗಡೆ ನಮಗೆ ಕವರ್ ಅಲ್ಲಿ ಕೊಟ್ಟಿರೋದ್ರಿಂದ ಅದು ತುಂಬ ದಪ್ಪ ಕಾಣ್ತಾ ಇದೆ. ಸೊ ನೀಟಾಗಿ ಕಾಣಲಿ ಅಂತ, ಪ್ಯಾಕೇಜಿಂಗಿಗೆ ಚೆನ್ನಾಗಿರಲಿ ಅಂತ ಈ ರೀತಿ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಕ್ವಾಲಿಟಿ ಅಂತೂ ಮಸ್ತ್. ಸೊ ಈ 6 ಕಲರಲ್ಲಿ ನನಗೆ ಸಿಕ್ಕಿದೆ. 6 ಕಲರ್, 6 ಡಿಫ್ರೆಂಟ್ ಡಿಸೈನ್ಸ್ ಇದೆ. ನನ್ನ ಸೆಕೆಂಡ್ ಪ್ರಾಡಕ್ಟ್ ಬಂದು ಮೆಟಾಲಿಕ್ ಪಿಚ್ವೈ ಪ್ರಿಂಟೆಡ್ ಡ್ರೈ ಫ್ರೂಟ್ಸ್ ಜಾರ್. ತುಂಬಾ ಚೆನ್ನಾಗಿದೆ. ಫಸ್ಟ್ ಲುಕ್ಕಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಟಚ್ ಕೊಟ್ಟಿದ್ದಾರೆ ಅಂತ. ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಒಂದು ಟ್ರೆಡಿಷ್ನಲ್ ಲುಕ್ ಇರೋದ್ರಿಂದ ಪೂಜಾ ಐಟಮ್ಸ್ನ ಕೂಡ ನೀವು ದೇವ್ರ ಮನೆಯಲ್ಲಿ ಯೂಸ್ ಮಾಡಬಹುದು. ಹಾಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ಅದರಲ್ಲಿ ಒಂದೊಂದಕ್ಕೂ ಲಿಡ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾನು ಪ್ಯಾಕ್ ಆಫ್ 6 ಜಾರ್ಸ್ನ ಆರ್ಡರ್ ಮಾಡಿದ್ದೀನಿ. ಅಂದರೆ ಒಂದು ಸೆಟ್ಟಲ್ಲಿ 6 ಜಾರ್ ಇರುತ್ತೆ. ಹಾಗೆ ಪ್ರತಿಯೊಂದೂ ಡಿಫ್ರೆಂಟ್ ಕಲರ್ ಹಾಗೆ ಸೇಮ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಲರ್ಸ್ಗಳು ಕೂಡ ತುಂಬ ಪ್ರೀಮಿಯಂ ರಿಚ್ ಲುಕ್ ಕೊಡೋ ಅಂಥ ಕಲರ್ಸ್ ಯೂಸ್ ಮಾಡಿದ್ದಾರೆ. ವೈಬ್ರೆಂಟ್ ಆಗಿದೆ, ಎಲಿಗೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ರೇಟಿಂಗ್ ಈ ಪ್ರಾಡಕ್ಟ್ಗೆ 5 ಔಟ್ ಆಫ್ 5. ಆಮೇಲೆ ಡೈಮಂಡ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅದನ್ನು ಏನಾದರೂ ನೀವು ಲೈಟ್ ಅಡಿಯಲ್ಲಿಟ್ಟರೆ ತುಂಬಾ ಶೈನ್ ಕೊಡುತ್ತೆ. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸಕ್ಕರೆ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಏಲಕ್ಕಿ ಇಡೋದಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಬೇರೆ ಬೇರೆ ಸ್ಪೈಸ್ ಐಟಮ್ಸ್ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮನೆಯಲ್ಲಿ ನೀವು ಬತ್ತಿಗಳನ್ನೆಲ್ಲ ಇಟ್ಕೊಳ್ಬೋದು. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಶಾಪಿಂಗ್ ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಹಾಗಾಗಿ ಬೇಗ ಬೇಗ ಪ್ರಾಡಕ್ಟ್ಸ್ಗಳೆಲ್ಲ ಔಟ್ ಆಫ್ ಸ್ಟಾಕ್ ಆಗ್ತಾಯಿದೆ. ನೀವು ಇವಾಗಲೇ ಹೋಗಿ ಬುಕ್ ಮಾಡ್ಕೊಳ್ಳಿ, ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಅಂದರೆ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಕ್ಯೂಟಾಗಿರುವಂತಹ ಫ್ಯಾಬ್ರಿಕ್ ಎಂಬ್ರಾಯ್ಡರ್ಡ್ ಪರ್ಸಸ್. ಇದು ಕೂಡ ರಿಟರ್ನ್ ಗಿಫ್ಟ್ಗೆ ಹೇಳಿ ಮಾಡಿಸ್ದಾಗಿದೆ. ಕಡಿಮೆ ಬಜೆಟ್ನಲ್ಲಿ ನನಗೆ ಪ್ಯಾಕ್ ಆಫ್ 12 ಸಿಕ್ಕಿದೆ. ಅಂದರೆ ಒಂದು ಸೆಟ್ಟಲ್ಲಿ 12 ಪರ್ಸಸ್ನ ತರಿಸಿದ್ದೀನಿ. 2 ಜಿಪ್ ಇದೆ. ಒಂದು ಮೇನ್ ಜಿಪ್, ಇನ್ನೊಂದು ಬ್ಯಾಕ್ ಸೈಡ್ ಜಿಪ್. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ತುಂಬ ತೆಳುವೂ ಇಲ್ಲ, ತುಂಬ ಹಾರ್ಡಾಗೂ ಇಲ್ಲ, ಸಾಫ್ಟಾಗಿ ಸ್ಪೇಷಿಯಸ್ ಆಗಿದೆ. ಮೊಬೈಲನ್ನು ಕ್ಯಾರಿ ಮಾಡ್ಬೋದು, ಜೊತೆಗೆ ಹಿಂದ್ಗಡೆ ದುಡ್ಡನ್ನು ಇಟ್ಕೊಳ್ಬೋದು. ಹಾಗೆ ನೀವು ಕೀಸ್ಗಳನ್ನೆಲ್ಲ ಇಟ್ಕೊಳ್ಬೋದು ಮತ್ತು ಕಾರ್ಡ್ಸ್ಗಳನ್ನ ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ. ರಿಟರ್ನ್ ಗಿಫ್ಟ್ಗೆ ಬೇರೆ ಯಾವುದ್ಯಾವುದೋ ಐಟಮ್ಸ್ಗಳನ್ನ ಕೊಡೋ ಬದಲು ಇದನ್ನು ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬಾ ಖುಷಿ ಪಡ್ತಾರೆ. ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಪ್ರಿಂಟ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟು ಕಡಿಮೆ ಬಜೆಟಲ್ಲಿ ಇಷ್ಟೆಲ್ಲ ವರ್ಕ್ ಮಾಡಿರೋ ಪರ್ಸಸ್ ಅಂತೂ ನೀವು ಅಂಗಡಿಗೆ ಹೋದರೆ ಎಲ್ಲೂ ಯಾರೂ ಕೊಡೋದಿಲ್ಲ. ಮೀಶೋನವರು ತುಂಬ ಕಡಿಮೆ ಬಜೆಟಲ್ಲಿ ಕೊಡ್ತಾ ಇದ್ದಾರೆ. ಈ ಚಾನ್ಸನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಹೋಗಿ ಇವಾಗಲೇ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ನಾನು ತರಿಸಿರೋದು ಪ್ಯಾಕ್ ಆಫ್ 12. ನಾನು ಇಲ್ಲಿ 6 ತೋರಿಸ್ತಾ ಇದ್ದೀನಿ, ಈಗ 12 ಇರೋವಂಥದ್ದು. ಸೊ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೀಶೋದವರು ಯಾವುದೇ ರೀತಿ ಡ್ಯಾಮೇಜ್ ಆಗಿರೋದಿಲ್ಲ. ಇನ್ ಕೇಸ್ ಡ್ಯಾಮೇಜ್ ಏನಾದ್ರು ಆಯಿತು ಅಂದರೆ ರಿಟರ್ನ್ ಮಾಡ್ಬೋದು, ಇಲ್ಲ ನೀವು ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಪ್ರಾಡಕ್ಟ್ನ ತರಿಸ್ಕೊಳ್ಬೋದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಸೆರಾಮಿಕ್ ಇಂದ ಮಾಡಿರೋ ಅಂತಹ ಕ್ಯೂಟ್ 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 ಕ್ಯಾಂಡಲ್ ಹೋಲ್ಡರ್. ಲೋಟಸ್ ಶೇಪಲ್ಲಿ ಇದೆ. ಇದು
ಮನೆಯಲ್ಲಿ ನೀವು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡಬಹುದು, ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದರೊಳಗಡೆ ಲಕ್ಷ್ಮಿಯನ್ನು ಕೂರಿಸ್ಬೋದು, ಕಾಯಿನಿಂದ ಡೆಕೋರೇಟ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು, ಸೂಪರ್ ಆಗಿದೆ. ಹಾಗೆ ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಯಾಕೆಂದರೆ ಇದು ಸೆರಾಮಿಕ್ ಆಗಿರೋದ್ರಿಂದ. ಬಟ್ ತುಂಬಾ ಚೆನ್ನಾಗಿದೆ. ವೈಟ್ ಪ್ರಿಂಟಲ್ಲಿ ಇರೋದ್ರಿಂದ ಕ್ಯೂಟಾಗಿ ಕಾಣುತ್ತೆ. ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಬುದ್ಧ ಇದ್ದರೆ, ಅದರಲ್ಲೂ ಬೇಬಿ ಬುದ್ಧ ಇದ್ದರೆ ಇದರೊಳಗಡೆ ಇಟ್ಟರೆ ಇನ್ನೂ ಎಲಿಗೆಂಟಾಗಿ ನೀವು ಮನೆಯನ್ನು ಡೆಕೋರೇಟ್ ಮಾಡ್ಬೋದು. ಹಾಗೆ ವರಮಹಾಲಕ್ಷ್ಮಿಗೆ ನೀವು ಇದರಲ್ಲಿ ಹೂವುಗಳನ್ನು ಇಟ್ಟು ಅಲಂಕಾರ ಮಾಡ್ಬೋದು, ದೀಪಗಳನ್ನ ಹಚ್ಬೋದು. ಹಾಗೆ ವರಮಹಾಲಕ್ಷ್ಮಿ ಐಟಮ್ಸ್ ಏನೇನಿರುತ್ತಲ್ಲ, ಅಂದರೆ ಗುಲ್ಗಂಜಿ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಲಕ್ಷ್ಮಿ ಕವಡೆ ಆಗಿರ್ಬೋದು, ಅದನ್ನೆಲ್ಲ ಇದರಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ತರಿಸಿರೋದು ಒಂದು ಸೆಟ್ಟಲ್ಲಿ 4 ಇತ್ತು. ನಿಮಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಸಿಗುತ್ತೆ. ಒಂದು ಕೂಡ ಸಿಗುತ್ತೆ. ಹಾಗೆ ಪ್ಯಾಕ್ ಆಫ್ 2 ಇದೆ, ಪ್ಯಾಕ್ ಆಫ್ 4 ಇದೆ, ಪ್ಯಾಕ್ ಆಫ್ 6 ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಸೂಪವಾಗಿರುವಂಥ ಒಂದು ಪ್ರೀಮಿಯಂ ಲುಕ್ ಕೊಡುವಂಥ ಹಾಗೆ ಆ್ಯಂಟಿಕ್ ಆಗಿರುವಂಥ ಐರನ್ ಮೆಟಲಿಂದ ಮಾಡಿರುವಂತಹ ಟೀ ಲೈಟ್ ಶೇಪ್ಡ್ ಕ್ಯಾಂಡಲ್ ಹೋಲ್ಡರ್ ಧೂಪ್ದನಿ. ನೀವು ಇದನ್ನು ಒಳಗಡೆ ಸಾಂಬ್ರಾಣಿ ಹಾಕಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮನೆ ಡೆಕೋರೇಷನ್ಗಂತೂ ಸೂಪರಾಗಿರುತ್ತೆ. ನೀವು ಇದನ್ನು ಓಪನ್ ಮಾಡಿದ್ರೆ ನಿಮಗಲ್ಲಿ ಒಂದು ಕಪ್ ಶೇಪ್ ಕೊಟ್ಟಿದ್ದಾರಲ್ಲ, ಅದರೊಳಗಡೆ ಧೂಪವನ್ನು ಇಟ್ಟು ಧೂಪವನ್ನು ಹಾಕ್ಬೋದು. ಅದರ ಹೊಗೆ ಎಲ್ಲ ಮನೆ ತುಂಬ ಬರುತ್ತೆ. ಅರೋಮಾ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ರಿಮೂವ್ ಮಾಡೋದಕ್ಕೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ 2-3 ಥರ ಅವೈಲೇಬಲ್ ಇದೆ. ಈ ಶೇಪಲ್ಲಿ ನಾನು ತರಿಸಿದ್ದೀನಿ. ಇದೊಂದು ನನಗೆ ಆ್ಯಂಟಿಕ್ ಲುಕ್ ಕೊಡಬೇಕಾಗಿತ್ತು, ಹಾಗಾಗಿ ಇದನ್ನು ನಾನು ತರಿಸಿದ್ದೀನಿ. ಇನ್ನೊಂದು ವಾಲ್ಗೆ ಅಟ್ಯಾಚ್ ಮಾಡುವಂಥ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಅದು ಈ ಥರ ಹ್ಯಾಂಗ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದನ್ನು ಕೂಡ ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ಇದನ್ನು ಮನೆಯಲ್ಲಾದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ರಿಟರ್ನ್ ಗಿಫ್ಟ್ ಆದರೂ ಮಾಡಿ. ಸೂಪರ್ಬಾಗಿರುತ್ತೆ. ನನಗಂತೂ ಈ ಪ್ರಾಡಕ್ಟ್ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಹಂಡಿ ಶೇಪಲ್ಲಿರುವಂತಹ ಕುಂಕುಮ ಬಟ್ಲು. ಅರಿಶಿನ ಕುಂಕುಮ ಹಾಕ್ಕೊಳ್ಬೋದು, ಪ್ರಸಾದನ ಇಟ್ಕೊಳ್ಬೋದು, ಇಲ್ಲ ದೀಪನಾದರೂ ಹಚ್ಬೋದು. ಬ್ರಾಸ್ ಮೆಟಲಿಂದ ಮಾಡಿದ್ದಾರೆ, ಪ್ರೀಮಿಯಂ ಲುಕ್ ಇದೆ. ಹಾಗೆ ಆ್ಯಂಟಿಕ್ ಟಚ್ ಇರೋದ್ರಿಂದ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ. ಮನೆಗಂತೂ ತುಂಬಾ ಆ ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡುತ್ತಲ್ಲ, ಸೂಪರ್ಬಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಕಡಿಮೆ ಬೆಲೆ ಪ್ರಾಡಕ್ಟ್ಸು ಅದರಲ್ಲೂ ನಮ್ಮ ಮೀಶೋನಲ್ಲಿ ಅವೈಲೇಬಲ್ ಇದೆ ಅಂದರೆ ಯಾರೂ ಕೂಡ ನಂಬೋದಿಲ್ಲ. ಇದನ್ನೇನಾದರೂ ನೀವು ಹೊರಗಡೆ ತೊಗೊಳ್ಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಆದರೆ ಮೀಶೋನಲ್ಲಿ ಕಡಿಮೆ ಬಜೆಟ್ನಲ್ಲಿ, ಅಂದರೆ ಕೈಗೆ ಇಟ್ಕೋವಂತಹ ಬೆಲೆಯಲ್ಲಿ ನಮಗೆ ಸಿಗ್ತಾ ಇರೋದ್ರಿಂದ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಪ್ರಾಡಕ್ಟ್ ಕ್ವಾಲಿಟಿ ಅಂತೂ 5 ಔಟ್ ಆಫ್ 5 ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಪರ್ಚೇಸ್ ಮಾಡಿ. ಆಲ್ರೆಡಿ ಹೇಳಿದಾಗೆ ಬೇಗ ಪರ್ಚೇಸ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಔಟ್ ಆಫ್ ಸ್ಟಾಕ್ ಆಗ್ತಾಯಿದೆ. ಸೊ ಹರಿ ಅಪ್ ಆನ್ ದಿಸ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಮೆಟಾಲಿಕ್ ಉರುಳಿ. ತುಂಬಾ ಚೆನ್ನಾಗಿದೆ. ಬ್ರಾಸಿಂದ ಮಾಡಿರೋಂಥಲ್ಲ, ಒಂದು ನಾರ್ಮಲ್ ಮೆಟಲ್, ಅದಕ್ಕೆ ಏನೋ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ. ಇದರೊಳಗಡೆ ನೀರು ಹಾಕ್ಬಿಟ್ಟು ಫ್ಲವರ್ಸ್ನ ಹಾಕಿದ್ರೆ, ಫ್ಲವರ್ ಪೆಟಲ್ಸ್ನ ಹಾಕಿದ್ರೆ ಮನೆಯಲ್ಲಿ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ದೇವ್ರ ಮುಂದೆ ಇಡ್ಬೋದು, ಅಥವಾ ನೀವು ಬುದ್ಧ ಮುಂದೆ ಇಡ್ಬೋದು. ಇಲ್ಲಾಂದರೆ ನೀವು ಮನೆಗೆ ಡೆಕೋರೇಟ್ ಮಾಡ್ತೀರಾ ಅಂದರೆ ಒಂದು ಕಾರ್ನರಲ್ಲಿ ಕೂಡ ಇದನ್ನು ಇಡ್ಬೋದು. ಇಲ್ಲಾಂದರೆ ಒಂದು ಫ್ಲವರ್ ಬೌಲಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ, ಏಕೆಂದರೆ ಇಷ್ಟು ಕಡಿಮೆ ಬಜೆಟ್ಗೆ ನಿಮಗೆ ಯಾರೂ ಕೊಡೋದಿಲ್ಲ. ನಮ್ಮ ಮೀಶೋ ಕೊಡ್ತಾ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ, ಎಲಿಗೆಂಟ್ ಆಗಿರುವಂತಹ ಪ್ರಾಡಕ್ಟ್ ಇದು. ಮಿಸ್ ಮಾಡಿಕೊಳ್ಬೇಡಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕೇ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಏನು ಅಂತ ಗೊತ್ತು, ವರಮಹಾಲಕ್ಷ್ಮಿ ಹಬ್ಬದ ಕಳಸವನ್ನು ಇಡೋದಕ್ಕೆ ಪೀಠ ಮೀನಾಕಾರಿ ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಗೋಲ್ಡನ್ ಕಲರ್ ಇರೋದ್ರಿಂದ ಒಂದು ಆ್ಯಂಟಿಕ್, ಟ್ರೆಡಿಷ್ನಲ್ ಆ್ಯಂಡ್ ರಿಚ್ ಲುಕ್ ಕೊಡ್ತಾ ಇದೆ. ಜೊತೆಗೆ ಈ ಗ್ಲಾಸ್ ಫಿನಿಶಿಂಗ್ ಕೂಡ ಮಾಡಿದ್ದಾರೆ ಮೇಲ್ಗಡೆ. ತುಂಬಾ ರಿಚ್ ಆಗಿ ಕಾಣುತ್ತೆ. ಕಳಸ ಇಡೋದಕ್ಕಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಜೊತೆಗೆ ಕಡಿಮೆ ಪ್ರೈಸಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ. ಹೊರಗಡೆ ಪರ್ಚೇಸ್ ಮಾಡೋದಕ್ಕೆ ಹೋಗಲೇಬೇಡಿ, ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿ.
ಕ್ವಾಲಿಟಿ ಅಂತೂ ಆಸಮ್ ಆಗಿದೆ. ಯಾವುದೇ ಪ್ರಾಡಕ್ಟ್ ನಾನು ತರಿಸಿದ್ರು ಕೂಡ ಪ್ರತಿಯೊಂದೂ ಕ್ವಾಲಿಟಿ ಚೆನ್ನಾಗಿರುವಂಥದ್ದೇ ನಾನು ತರಿಸಿ ನಾನು ರಿವ್ಯೂ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿಲ್ಲದೆ ಇರೋದನ್ನ ನಾನು ಹಾಗೆ ರಿಟರ್ನ್ ಮಾಡ್ತೀನಿ. ಸೊ ನಾನು ಯಾವುದೇ ರಿವ್ಯೂ ಮಾಡಿದ್ರೂ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗೇ ಇದೆ. ಸೊ ಟ್ರಸ್ಟ್ ಮಾಡಿ ಹೋಗಿ ಪರ್ಚೇಸ್ ಮಾಡಿ. ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ಜೊತೆಗೆ ಒಂದೇ ಕ್ಯಾಟಲಾಗಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಅಷ್ಟಲಕ್ಷ್ಮಿ ಇರುವಂತಹ ಒಂದು ಕಾಪರ್ ಮೆಟಲ್ ಯೂಸ್ ಮಾಡಿರುವಂತಹ ಪೀಠ. ತುಂಬಾ ಚೆನ್ನಾಗಿದೆ. ಹಾಗೆ ಅದ್ರ ಮೇಲೆ ಲಕ್ಷ್ಮಿಯ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಅಷ್ಟಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಲಕ್ಷ್ಮಿಯರು ಕೂಡ ನಗುಮುಖದಿಂದ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಹಿಂದ್ಗಡೆ ಓಂ ಅಂತ ಬರೆದಿದ್ದಾರೆ. ಹಾಗೆ ಪೀಠದ ಮೇಲೆ ನಿಮಗೆ ಶ್ರೀಚಕ್ರ ಯಂತ್ರವನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ನೀವು ಒಂದು ಪುಟ್ಟ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ಒಂದು ದೀಪವನ್ನು ಹಚ್ಚಿಡ್ಬೋದು. ನನ್ನ ನೆಕ್ಸ್ಟ್ ಪ್ರಾಡಕ್ಟ್, ಮನೆಯಲ್ಲಿ ಲಕ್ಷ್ಮಿ ಏನೋ ಇದ್ದಾರೆ, ಲಕ್ಷ್ಮಿ ವಿಗ್ರಹಗಳಿದೆ, ಆದರೆ ಅದಕ್ಕೆ ಅಲಂಕಾರ ಮಾಡೋದಕ್ಕೆ, ಸೀರೆ ಉಡಿಸೋದಕ್ಕೆ ನಮಗೆ ಬರಲ್ಲ, ಪುಟ್ಟ ಲಕ್ಷ್ಮಿ ಇದೆ, ನಮಗೆ ಸೀರೆ ಉಡ್ಸೋದಕ್ಕೆ ಆಗಲ್ಲ ಅನ್ನೋರು ಈ ಪ್ರಾಡಕ್ಟ್ನ ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಏಕೆಂದರೆ ತುಂಬಾ ಚೆನ್ನಾಗಿರುವಂತಹ ರೆಡಿಮೇಡ್ ಡ್ರೆಸ್ಸಸ್ನ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಲ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಜೊತೆಗೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ಇದನ್ನು ಸ್ಯಾರಿಯಾಗೂ ಯೂಸ್ ಮಾಡ್ಬೋದು, ಲೆಹೆಂಗಾಗೂ ಯೂಸ್ ಮಾಡ್ಬೋದು, ಇಲ್ಲ ಸ್ಕರ್ಟ್ ಥರನಾದರೂ ಯೂಸ್ ಮಾಡ್ಬೋದು. ಇದರ ಜೊತೆಗೆ ಒಂದು ದುಪ್ಪಟ್ಟ ಅಥವಾ ಚುನ್ರಿ ಟೈಪ್ ಕೊಟ್ಟಿದ್ದಾರೆ. ನೀವು ಶಾಲ್ ಅಂತನಾದರೂ ಹೇಳಿ, ನೀವು ಹೇಗೆ ಡಿಸೈನ್ ಮಾಡ್ತೀರಾ ಅಥವಾ ನೀವು ಹೇಗೆ ಲಕ್ಷ್ಮಿಗೆ ಅಲಂಕಾರ ಮಾಡ್ತೀರಾ ಆ ರೀತಿ ನೀವು ಚುನ್ರಿಯನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನಾನು ತರಿಸಿರೋದು 1 ಪ್ಯಾಕಲ್ಲಿ 12 ಇರೋವಂಥದ್ದು. ಬೇರೆ ಎಲ್ಲೂ ನಾನು ಪ್ಯಾಕ್ ಆಫ್ 6 ನೋಡಿಲ್ಲ. ಬಟ್ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅವೈಲೇಬಲ್ ಇದ್ದರೆ ನಿಮಗೆ 6 ನಂಬರ್ಸಲ್ಲೂ ಕೂಡ ಇದನ್ನು ಆರ್ಡರ್ ಮಾಡ್ಕೊಳ್ಬೋದು. ಸೊ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದೇ ಕೆಟ್ಲಾಗಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಡೀಟೇಲ್ಸ್ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಪ್ರಾಡಕ್ಟ್ ಬೇಕು ಅನಿಸುತ್ತೆ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು. ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನೋಡಿದ ತಕ್ಷಣ ಎಲ್ಲ ಪ್ರಾಡಕ್ಟ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ಜೊತೆಗೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಕೊಟ್ಟಿರೋದ್ರಿಂದ ರಿಟರ್ನ್ ಮಾಡೋ ಪ್ರಮೇಯನೇ ಬರೋದಿಲ್ಲ. ಸೊ ಇದನ್ನು ನಿಮ್ಮ ಮನೆಯ ಪೂಜಾ ಐಟಮ್ಸ್ ಆಗೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ರಿಟರ್ನ್ ಗಿಫ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಕೊಡ್ಬೋದು. ಸೊ ಎಲ್ಲ ಪ್ರಾಡಕ್ಟ್ಸ್ದು ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ. ಇಷ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಈ ವರ್ಷ ಹಬ್ಬಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಅಂತ ತರಿಸಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.